ಮದ್ಯಪಾನ ಬಗ್ಗೆ ಹೇಳ್ತಾರೆ. ಸೊ ಏನಾಗತ್ತೆ ಅಂದರೆ, ನೀವು ಈಗ ನೀರು ಜಾಸ್ತಿ ಒಂದೇ ಸತಿಗೆ 5 ಲೀಟರ್ ಕುಡಿದ್ರೆ ಈಗಲೇ ಡಾಮರ್ ಅಂತೀರ ಅಲ್ವಾ? ಸೊ ಎಲ್ಲ ಅದ್ರ ತಕ್ಕಷ್ಟೇ ಕುಡಿಬೇಕು. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಕೌಶಿಕ ವಿಶ್ವನಾಥ್ ಅವ್ರ ಜೊತೆ. ಇವರು ಪಾಯಿಂಟ್ ಬ್ರೀವಿಂಗ್ ಸೊಲ್ಯೂಷನ್ಸ್ ಕಂಪನಿಯ ಒನ್ ಆಫ್ ದ ಡೈರೆಕ್ಟರ್ಸ್. ಈ ಎಪಿಸೋಡ್ನಲ್ಲಿ ಮೈಕ್ರೋ ಬ್ರೀವರೀಸ್ ಹೇಗೆ ಆಪರೇಟ್ ಆಗುತ್ತೆ, ಒಂದು ಮೈಕ್ರೋ ಬ್ರೀವರಿ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಗ್ಲಾಸ್ ಮೇಲಿರೋ ಲಿಪ್ಸ್ಟಿಕ್ ಆರ್ ಲಿಪ್ ಬಾಮಿಂದ ಹೇಗೆ ಬಿಯರ್ ಟೇಸ್ಟ್ ಚೇಂಜ್ ಆಗುತ್ತೆ. ಈಗ ಆಲ್ಕೋಹಾಲ್ ನಿಮ್ಮದು ರೈಪಂಡ್ ಫ್ರೂಟ್ಸ್ ಹಣ್ಣಲ್ಲಿ ಫುಲ್ ಹಣ್ಣಾಗಿರತ್ತಲ್ಲ, ಅದರಲ್ಲೂ ಆಲ್ಕೋಹಾಲ್ ಇರುತ್ತೆ. ಸೊ ಈಗ ನಾವು ಅದನ್ನ ಆಲ್ಕೋಹಾಲ್ ತೆಗೆದುಬಿಡ್ತೀನಿ ಇಲ್ಲ, ಅದು ಇದ್ದೇ ಇರುತ್ತೆ. ನಮ್ಮ ಮೊಸರಲ್ಲಿರುತ್ತೆ ಸ್ವಲ್ಪ ಆಲ್ಕೋಹಾಲ್. ಫಿಸ್ ಬಂದ್ಬಿಟ್ಟು ಕುಡಿಬೇಕು ಅಂತಿರ್ತಾರೆ, ಕೆಲವ್ರಿಗೆ ಫಿಸ್ಸೇ ಬರಬಾರ್ದು. ಕೆಲವ್ರು ಹೇಳ್ತಾರೆ ಫಿಸ್ ಬಂದ್ರೇನೆ ನಿಜವಾದ ಬಿಯರ್ ಬರೋದು, ಫಿಸ್ ಬರ್ದೇ ಇದು ಕುಡಿಯೋದು ಒಂದು ಟ್ಯಾಲೆಂಟ್ ಅಂತ. ಇದ್ರಲ್ಲಿ ಯಾವ್ದು ನಿಜ? ನಾನು ಕೊಡ್ತಿರೋದು ಪ್ರಾಬ್ಲಿ ರಮ್ ಇರ್ಬೋದು, ಒಂದು 500 ರೂಪಾಯಿ 550 ರೂಪಾಯಿ ಕೊಡ್ತೀನಿ ಅನ್ಕೊಂಡು, ಅದಕ್ಕೆ ಅವರು 12 ವರ್ಷ ನಿಜವಾಗ್ಲೂ ಆಲ್ಕೋಹಾಲ್ನ ಸ್ಟೋರ್ ಮಾಡ್ಬಿಟ್ಟು ಆ ಪ್ಯಾಕೇಜ್ ಮಾಡಿಕೊಡ್ತಾರೆ. ಅಂದರೆ ಒಂದು 1% to 10% ಹಾಕಿದ್ರು ಆ ರಮ್ಗೆ 12 ವರ್ಷದ್ದು, ನೀವು ಅದನ್ನು 12 ವರ್ಷದ್ದು ಇದೆ ಅಂತ ಮಾರ್ಕೆಟಿಂಗ್ ಮಾಡ್ಬೋದು. ಸಾಕಾಯ್ತಪ್ಪ ಜೀವನ, ನಾವು ನೆನ್ನೆ ಅಂಗಡಿ ಒಂದು ವೈನ್ ಶಾಪ್ ಹಾಕೋಣಪ್ಪ, ಇಲ್ಲ ಒಂದು ಪಬ್ ಹಾಕೋಣಪ್ಪ, 3 ಜನ ಫ್ರೆಂಡ್ಸ್ ಇದೀವಿ, ಲೋನ್ ತೊಗೊಂಡ್ಬಿಟ್ಟು ಹಾಕೋಣ. ರೈಟ್, ಈಗ ನಿಜವಾಗ್ಲೂ ಯಾರಾದರೂ ಮಾಡಬೇಕು ಅಂತಿದ್ದಾರೆ, ಯಾರೋ ಒಬ್ರು ವೈನ್ ಶಾಪು ಬ್ರೀವರಿ ಪಬ್ಬು ಹಾಕ್ಬೇಕಂತಿದ್ದಾರೆ ಅಂದರೆ, ಸೊ ಅದಕ್ಕೆ ಫಸ್ಟ್ ಲೈಸೆನ್ಸ್ ತಗೋಬೇಕು. ಫಸ್ಟು ಜಾಗ ಫೈನಲೈಸ್ ಮಾಡಿ ಫಂಡ್ಸ್ ರೆಡಿ ಮಾಡಿಕೊಂಡು, ಗೌರ್ಮೆಂಟ್ ಈಸ್ ಯೋರ್ ಪಾರ್ಟ್ನರ್, ಲಿಟ್ರಲಿ ಯುವರ್ ಪಾರ್ಟ್ನರ್. ಸೊ ಅವ್ರನ್ನ ಹೆಂಗೆ ನೋಡ್ಕೋಬೇಕು ಹೆಂಗ್ ನೋಡ್ಕೋಬೇಕು ಹಂಗೆ ನೋಡ್ಕೋಬೇಕು ಅಷ್ಟೇ. ಅರ್ಥ ಮಾಡ್ಕೊಳ್ಳೋ ಅಷ್ಟೇ. ಬಿಯರ್ ಮತ್ತೆ ಬ್ರೆಡ್ಡಿಗೆ ಏನು ಸಿಮಿಲಾರಿಟಿ? ಬಟ್ ಹಾಗನ್ಬಿಟ್ಟು ನಾನೀಗ ಅದು ಹೇಳಿದ ತಕ್ಷಣ ಬೇರೆಯವ್ರು ನಾನು ಇನ್ಮೇಲೆ ಬ್ರೆಡ್ ತಿನ್ನಲ್ಲ ಗುರು, ಹೋಗ್ಬಿಟ್ಟು 2-3 ಬಿಯರ್ ಕುಡಿದ್ಬಿಡ್ತೀನಿ, ನಾನು ಬ್ರೆಡ್ ತಿನ್ನಂಗೆ ಲೆಕ್ಕ. ಸೊ ಅದಕ್ಕೆ ಕಲರ್ ಬಾಟ್ಲ್ ಇರೋದು ನೋಡಿ ಬಿಯರ್ದು, ಒಂದು ಟ್ರಾನ್ಸ್ಪರೆಂಟ್ ಇರುತ್ತೆ, ಒಂದು ಗ್ರೀನ್ ಇದೆ, ಒಂದು ಬ್ರೌನ್. ಸೊ ಸ್ಪೆಕ್ಟ್ರಮ್ ಆಫ್ ಲೈಟು ಎಷ್ಟು ಹೋಗ್ಬೋದು ಅನ್ನೋ ತಿಳುವಳಿಕೆಯನ್ನು ನಾವು ಆ ಥರ ಬೇರೆ ಬೇರೆ ಮಾಡಿದ್ದೀವಿ. ಬಿಯರ್ಸಲ್ಲೂ ಕಮರ್ಷಿಯಲ್ ಬಿಯರ್ಸಲ್ಲೂ ಪ್ರಿಸರ್ವೇಟಿವ್ಸ್ ಇರುತ್ತೆ. ಸ್ವಲ್ಪ ಪ್ರಿಸರ್ವೇಟಿವ್ ಬಳಸ್ತಾರೆ, ಯಾಕೆಂದರೆ ಅದು ಲಾಂಗ್ ಟರ್ಮ್ ಸ್ಟೋರೇಜ್ಗೆ ಅದು ನೆಸೆಸಿಟಿ ಬಂದೇ ಬರುತ್ತೆ. ಎಲ್ಲೂ ಆ್ಯಡ್ಸಲ್ಲಿ ಬಿಯರ್ದು ಇರೋಲ್ಲ, ಸೋಡಾ, ಬೇರೆ ಏನೋ ಜ್ಯೂಸ್, ಮ್ಯೂಸಿಕ್ ಸಿಡಿ, ಏನು ಬೇಕಾಗಿರುತ್ತೆ, ಸರೋಗೇಟಿವ್ ಮಾರ್ಕೆಟ್. ಸೊ ಅದಕ್ಕೆ ಹಂಗೆ ಹೇಳಿದ ತಕ್ಷಣ ಜನರು ಈ ಥರ ಹೇಳಿಬಿಟ್ಟು ಕುಡಿದ್ಬಿಟ್ಟು ಹುಚ್ಚುಚ್ಚಾಗಿ ಆಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಹುಷಾರಾಗಿ ಇರಬೇಕಷ್ಟೆ, ಏನಿಲ್ಲ.